ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ತಿಳಿದುಕೊಳ್ಳಲು ದೊರೆತಂಥ ಮುಖ್ಯವಾದಂತಹ ಆಧಾರವಾಗಿದೆ. ಹಲ್ಮಿಡಿ ಶಾಸನದ ಒಂದು ಪರಿಚಯವನ್ನು ನೋಡಿದಾಗ, ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಂತಹ ಪೂರ್ವ ಹಳೆಗನ್ನಡದ ಶಾಸನವಾಗಿದೆ. ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 450ರಲ್ಲಿ ರಚನೆಯಾಗಿದೆ. ಇದು ಪೂರ್ವ ಹಳೆಗನ್ನಡ ಶಾಸನವಾಗಿದೆ. ಈ ಶಾಸನ ಬನವಾಸಿ ಕದಂಬರ ಕಾಲದಲ್ಲಿ ಕೆತ್ತಿರುವಂತಹ ಶಾಸನವಾಗಿದೆ. ಈ ಶಾಸನವು 16 ಸಾಲಿಗಳಿಂದ ಕೂಡಿರುವಂತಹ ಒಂದು ಶಾಸನ. ಡಾಕ್ಟರ್ ಎಂ.ಎಚ್. ಕೃಷ್ಣರವರು ಹಲ್ಮಿಡಿ ಶಾಸನವನ್ನು 1336ರಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಶಾಸನವು ಗದ್ಯದಿಂದ ಕೂಡಿದೆ. ಈ ಶಾಸನದಲ್ಲಿ ಮೊದಲನೆಯದು ಸಂಸ್ಕೃತ ಶ್ಲೋಕದಿಂದ ಕೂಡಿರುವಂಥದ್ದು. 1939ರಲ್ಲಿ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಎಂ.ಎಚ್. ಕೃಷ್ಣನವರು ಬರೆದಿದ್ದಾರೆ. ಈ ಶಾಸನ ಬನವಾಸಿ ಕದಂಬರ ದೊರೆದಂತಹ ಕಾಕೋತ್ಸವರ್ಮನ ಕಾಲದಲ್ಲಿ ಕೆತ್ತಿರೋಂಥದ್ದು. ಕನ್ನಡ ಪದಗಳು 25ಕ್ಕೂ ಹೆಚ್ಚು ಈ ಶಾಸನದಲ್ಲಿ ನೋಡುವಂಥದ್ದು. ಈ ಶಾಸನ ಬೆಂಗಳೂರು ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹದಲ್ಲಿ ಈಗ ಸದ್ಯ ಇಡಲಾಗಿದೆ. ಈ ಶಾಸನವು ದಾನ ಶಾಸನವಾಗಿದೆ. ಮೊದಲನೇ ಸಾಲಿನಲ್ಲಿ ಸಂಸ್ಕೃತ ಶ್ಲೋಕದಿಂದ ಕೂಡಿರುವಂಥದ್ದು. ಹಲ್ಮಿಡಿ ಶಾಸನ ವ್ಯಾಕರಣ ಅಂಶಗಳನ್ನು ಕೂಡ ನಾವು ಈ ಶಾಸನದೊಳಗಡೆ ನೋಡುತ್ತೇವೆ. ಅದೇ ರೀತಿಯಾಗಿ ಈ ಶಾಸನ ವ್ಯಾಕರಣಾಂಶಗಳಾದಂತಹ ವಿಭಕ್ತಿ ಪ್ರತ್ಯಯ, ಕರ್ಮಣಿ ಪ್ರಯೋಗ ಕೂಡ ನೋಡುತ್ತೇವೆ. ಅದರ ಜೊತೆಗೆ ಅರಿ ಸಮಾಸವನ್ನು ಕೂಡ ಈ ಒಂದು ಶಾಸನದೊಳಗಡೆ ನೋಡುವಂಥದ್ದು. ಈ ಶಾಸನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾಗಿದೆ. ಅದೇ ರೀತಿಯೊಳಗಡೆ ಕನ್ನಡದ ಭಾಷೆಯ ಒಂದು ಇತಿಹಾಸವನ್ನು ತಿಳಿಯಲು ಈ ಒಂದು ಶಾಸನ ಅತ್ಯಂತ ಪ್ರಮುಖವಾದಂತಹ ಒಂದು ಆಧಾರವಾಗಿದೆ. ಹೀಗಾಗಿ ಈ ವಿಷಯ ಮೇಲ್ಗಡೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿದ್ದಾರೆ. ಹೀಗಾಗಿ ಈ ಒಂದು ವಿಷಯವನ್ನು